ಎಲ್ರಿಗೂ ನಮಸ್ಕಾರ. ಇವತ್ತು ಕೋಡ್ಬಳೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕೋಡ್ಬಳೆ ಮಾಡ್ಕೊಳ್ಳೋದಕ್ಕೆ ಹಸಿಟ್ಟು ಕಲ್ಸೋದು ತೋರಿಸ್ತೀನಿ. 2 ಕಪ್ ಅಕ್ಕಿ ಹಸಿಟ್ಟು ಬೇಕು. 1 ಕಪ್ ಹಾಕ್ಕೊತಾ ಇದ್ದೀನಿ, ಇನ್ನೊಂದು ಕಪ್ ಹಾಕ್ಕೊತೀನಿ. ಅರ್ಧ ಕಪ್ ಮೈದಾ, ಚಿರೋಟಿ ರವೆ ಅರ್ಧ, ಚಿಲ್ಲಿ ಪೌಡ್ರ್ 2 ಟೇಬಲ್ ಸ್ಪೂನು, ಉಪ್ಪು 1 ಟೀ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಜೀರಿಗೆ 1 ಟೇಬಲ್ ಸ್ಪೂನು, ಬಿಳಿ ಎಳ್ಳು 1 ಟೇಬಲ್ ಸ್ಪೂನು, ಇಂಗಿನ ಪುಡಿ ಅರ್ಧ ಟೀ ಸ್ಪೂನ್ ಸಾಕು, ಹುರ್ಗಡ್ಲೆ ಅರ್ಧ ಕಪ್ಪು. ಇದು ನುಣ್ಣಗೆ ಮಾಡ್ಕೊಬೇಕು. ಜಾರ್ಗೆ ಹಾಕೊಂಡು ಪೂರ್ತಿ ನೈಸಾಗಿ ಪುಡಿ ಮಾಡ್ಕೊಳ್ಳೋದ. ನೈಸಾಗಿ ಪುಡಿಯಾಗಿದೆ ನೋಡಿ. ಈಗ ಅದನ್ನು ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋದ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ. ಇದು ಮಿಕ್ಸ್ ಮಾಡಿಬಿಟ್ಟು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬೇಕು, ಕಾದಿರೋ ಎಣ್ಣೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಎಣ್ಣೆ ಹಾಕ್ಕೊಳ್ಳೋದ. ಎಣ್ಣೆ ಹಿಂಗೆ ಚೆನ್ನಾಗಿ ಕಾದಿರಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ. ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು. ಈ ಥರ ಉಂಡೆ ಆಗಬೇಕು ನೋಡಿ. ಈಗ ನೀರಾಗಿ ಕಲಿಸ್ಕೊಳ್ಳೋದ. ನೀರು ಸ್ವಲ್ಪ ನೋಡ್ಕೊಂಡು ಕಲಿಸ್ಕೊಳ್ಳೋದು ಹಾಕ್ಕೊಂಡು. ಇಷ್ಟು ಗಟ್ಟಿ ಇದ್ದರೆ ಸಾಕು, ತುಂಬ ತೆಳುನೂ ಬೇಡ ಗಟ್ಟಿನೂ ಬೇಡ, ಇಷ್ಟಿದ್ರೆ ಸಾಕು. ಈಗ ಒತ್ಕೊಳ್ಳೋದ. ಇದು ಇಷ್ಟಪ್ಪ ಉಂಡೆ ಆದರೆ ಸಾಕು. ಗುಜ್ಕೊಬೇಕು. ಈ ಥರ ಸಣ್ಣಕ್ಕೆ ಒತ್ಕೊಬೇಕು. ಇದನ್ನು ಕಟ್ ಮಾಡಿ ಈ ಥರ ಶೇಪ್ ಮಾಡ್ಕೊಳ್ಳೋದ. ಒತ್ತಿಟ್ಕೊಳ್ಳೋಷ್ಟರೊಳಗಡೆ ಎಣ್ಣೆ ಬಿಸಿಗಿಟ್ಟಿರ್ತೀನಿ. ಎಣ್ಣೆ ಬಿಸಿಯಾಗಿದೆ, ಹಾಕ್ಕೊತಾ ಇದ್ದೀನಿ. ನಿಧಾನಕ್ಕೆ ಹಾಕ್ಕೊಳ್ಳೋದ. ಸೈಡನ್ನು ನೋಡಿ, ಅದು ಒಳಗೆ ಬೇಯುತ್ತೆ. ಎಣ್ಣೆಲೆ ಮುಳ್ಕೊಂಡು ಈ ಥರ ಪೂರ್ತಿ ನೊರೆ ಕಮ್ಮಿ ಆದಮೇಲೆ ತಗೊಂಡ್ರೆ ಸಾಕು. ಫುಲ್ ಬೆಂದಿದೆ ಅಂತ ನೊರೆ ಎಲ್ಲ ಕಮ್ಮಿ ಆದಮೇಲೆ ಎತ್ತಿ ಪ್ಲೇಟ್ಗೆ ಹಾಕ್ಕೊತೀನಿ. ಕೋಡ್ಬಳೆ ರೆಡಿಯಾಗಿದೆ. ನಿಪ್ಪಟ್ಟು ಹಸಿಟ್ಟು ಕಲ್ಸೋದು ತೋರಿಸ್ತೀನಿ. 2 ಕಪ್ ಅಕ್ಕಿ ಹಸಿಟ್ಟು, 1/4 ಕಪ್ ಮೈದಾ, 1/4 ಕಪ್ ಚಿರೋಟಿ ರವೆ, 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಜೀರಿಗೆ 2 ಟೇಬಲ್ ಸ್ಪೂನಷ್ಟು, ಉಪ್ಪು 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಹುರ್ಗಡ್ಲೆ ಅರ್ಧ ಕಪ್ ಇದೆ, ಕಡಲೆಬೀಜ ಅರ್ಧ ಕಪ್ ಇದೆ. ಕಡಲೆಬೀಜ ಇದು ಚೆನ್ನಾಗಿ ಹುರ್ಕೊಂಡಿದ್ದೀನಿ, ತಣ್ಣಗಾಗಿದೆ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದು ಹುರ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದ. ಈ ಥರ ಅರ್ಧಂಬರ್ಧ ಪುಡಿ ಮಾಡಿಕೊಂಡ್ರೆ ಸಾಕು. ಒಳ್ಕಲ್ಲಿದ್ರೆ ಒಳ್ಕಲ್ಲಲ್ಲೂ ಕುಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅರ್ಧಂಬರ್ಧ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಇದು ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಬಿಸಿ ಎಣ್ಣೆ ಹಾಕ್ಕೊಳ್ಳೋದ. ಚೆನ್ನಾಗಿ ಕಾದಿದೆ ನೋಡಿ ಎಣ್ಣೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಣ್ಣೆ ಜೊತೆಲಿ. ಇದನ್ನ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಆಗಬೇಕು. ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದ. ಇಷ್ಟು ಗಟ್ಟಿಗಿದ್ರೆ ಸಾಕು. ಈ ಥರ ಉಂಡೆ ಮಾಡ್ಕೊಳ್ಳೋ ಅಷ್ಟು. ಕವರ್ ಮೇಲೆ ಎಣ್ಣೆ ಹಾಕ್ಕೊಂಡು ತಟ್ಕೊಳ್ಳೋದು. ಈಗ ಪ್ರೆಸ್ಸಿಂಗ್ ಮಿಷಿನ್ ಇದ್ದರೆ ಪ್ರೆಸ್ಸಲ್ಲೂ ಮಾಡ್ಕೋಬೋದು. ಪ್ರೆಸ್ಸಿಂಗ್ ಮಿಷಿನ್ ಇಲ್ಲ ಅಂತಂದರೆ ಹಿಂಗೆ ಕೈಯಲ್ಲೇ ತಟ್ಕೋಬೋದು. ತುಂಬ ತೆಳುನೂ ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಸೈಜಲ್ಲಿ ಇರಲಿ ನೋಡಿ. ಇಷ್ಟು ದಪ್ಪ ಇದ್ದರೆ ಸಾಕು. ಎಣ್ಣೆ ಬಿಸಿಗೆ ಇಟ್ಕೊಂಡಿದೆ, ಈಗ ಕಾದಿದೆ. ಒಂದು ಸೈಡ್ ಆಗಿದೆ, ತಿರುಗಿಸ್ಕೊಳ್ಳೋದ. ಆಗಿದೆ ನೋಡಿ, ನೊರೆ ಪೂರ್ತಿ ಕಮ್ಮಿ ಆಗಿದೆ. ಹಿಂಗಾಗಿದ್ರೆ ನೊರೆ ಫುಲ್ ಕಮ್ಮಿ ಆಗಿದ್ರೆ ಬೆಂದಿದೆ ಅಂತ.
ಎತ್ತಿ ಪ್ಲೇಟ್ಗೆ ಹಾಕ್ಕೊಳ್ಳೋದ. ನಿಪ್ಪಟ್ಟು ರೆಡಿಯಾಗಿದೆ. ಅಕ್ಕಿ ಹಸಿಟ್ಟು 1 ಕಪ್ಪು, ಹುರ್ಗಡ್ಲೆ 1/4 ಕಪ್ಪು, ಜೀರಿಗೆ ಒಂದು ಸ್ವಲ್ಪ, ಚಿಲ್ಲಿ ಪೌಡ್ರು 1 ಟೇಬಲ್ ಸ್ಪೂನು, ಅಡುಗೆ ಸೋಡಾ ಅರ್ಧ ಟೀ ಸ್ಪೂನು, ಉಪ್ಪು ರುಚಿಗೆ ನೋಡಿ ಹಾಕ್ಕೊಳ್ಳಿ. ನಾನೀಗ 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಎಣ್ಣೆ ಫ್ರೈ ಮಾಡ್ಕೊಳ್ಳೋಕ್ಕೆ. ಈಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಎಣ್ಣೆ ಬಿಸಿಗೆ ಇಟ್ಕೊಳ್ಳೋದ. ಈಗ ನಾನು ಬಿಸಿಗೆ ಇಟ್ಟಿದ್ದೀನಿ. ಹುರ್ಗಡ್ಲೆ ಪುಡಿ ಮಾಡ್ಕೊಳ್ಳೋದು. ಈಗ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಕಲಿಸ್ಕೊಳ್ಳೋದ. ಅಕ್ಕಿ ಹಸಿಟ್ಟು ಹಾಕ್ಕೊತ ಇದ್ದೀನಿ 1 ಕಪ್ಪಷ್ಟು. ಹುರ್ಗಡ್ಲೆ ಪುಡಿ ಹಾಕ್ಕೊತೀನಿ, ಜೀರಿಗೆ, ಚಿಲ್ಲಿ ಪೌಡ್ರು, ಉಪ್ಪು, ಸೋಡಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದೆ. ಇದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋದು, ಕಾದಿರೋದು ಎಣ್ಣೆ. ಬಿಸಿಗಿಟ್ಟನೆಲ್ಲ ಕಾದಿದೆ. ಅದು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋದು. ಈಗ ಚೆನ್ನಾಗಿ ಹಿಂಗೆ ಕಲಿಸ್ಕೊಬೇಕು ಎಣ್ಣೆ ಜೊತೆಲಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಸ್ವಲ್ಪ ನೀರಾಗಿ ಕಲಿಸ್ಕೊಳ್ಳೋದೆ. ಈಗ ತುಂಬ ತೆಳುನೂ ಆಗಬಾರ್ದು, ಗಟ್ಟಿನೂ ಆಗಬಾರ್ದು. ಇಷ್ಟು ಗಟ್ಟಿ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಉಂಡೆ ಬಂದರೆ ಈಗ ಹಸಿಟ್ಟು ರೆಡಿಯಾಗಿದೆ. ಚಕ್ಲಿ ಒತ್ಕೊಳ್ಳೋದ. ಚಕ್ಲಿ ಒಳಗೆ ತೊಗೊಂಡಿದ್ದೀನಿ. ಎಣ್ಣೆ ಸವರ್ಕೊಳ್ಳೋದ ಇದಕ್ಕೆ ಫುಲ್ ಒಳಗಡೆ. ಉಂಡೆ ಮಾಡ್ಕೊಂಡಿದ್ನಲ್ಲ, ಅದನ್ನ ಇದ್ರಲ್ಲಿ ಹಾಕ್ಕೊತ ಇದ್ದೀನಿ. ಈಗ ಒತ್ಕೊಳ್ಳೋದ. ಈಗ ಒತ್ತಾಗಿದೆ, ಎಣ್ಣೆ ಕಾದಿದೆ. ಎಣ್ಣೆಗೆ ಹಾಕ್ಕೊಳ್ಳೋಣ. ಸೈಡಿಂದ ಹಾಕ್ಕೊಳ್ಳೋದ. ಒಂದು ಸೈಡ್ ಆಗಿದೆ, ತಿರುಗಿಸ್ಕೊಳ್ಳೋದ. ಇದು ಪೂರ್ತಿ ನೊರೆ ಕಮ್ಮಿ ಆಗುತ್ತೆ ಆವಾಗ ಆಗಿದೆ ಅಂತ. ಈಗ ಆಗಿದೆ. ಎತ್ತಿ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಎಲ್ಲನೂ. ಚಕ್ಲಿಲೇ ಇನ್ನೊಂದು ಥರ ಮಾಡ್ಬೋದು. ಈ ಥರ 3 ತೂತಿರೋದು ಹಾಕ್ಕೊಂಡು ಮಾಡ್ಕೊಳ್ಳೋದೆ. ಈಗ ಅದನ್ನು ಒತ್ಕೊತೀನಿ. ಇದು ಒತ್ಕೊಂಡಿದ್ದೀನಿ. ಈಗ ಎಣ್ಣೆಗೆ ಹಾಕ್ಕೊಳ್ಳೋದ. ಎಣ್ಣೆಗೆ ಹಾಕ್ಕೊತ ಇದ್ದೀನಿ. ಆಗಿದೆ ನೋಡಿ. ಇದು ಸೇಮ್ ಚಕ್ಲಿ ಥರನೇ. ಇದು ಒಳಗಡೆ ಮುಳ್ಕೊತದೆ. ನೊರೆ ಎಲ್ಲ ಕಮ್ಮಿಯಾಗಿದೆ. ಎತ್ತಿ ಪ್ಲೇಟ್ಗೆ ಹಾಕ್ಕೊಳ್ಳೋದ. ಚಕ್ಲಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.